ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಎಲ್ಲರನ್ನ ಮೈಸೂರಿನತ್ತ ತಿರುಗಿ ನೋಡುವಂತೆ ಮಾಡುವ ಒಂದು ಅತ್ಯದ್ಭುತ ಆಚರಣೆ. ಕಲೆ, ಸಂಸ್ಕೃತಿ, ಸಂಪ್ರದಾಯ ಎಲ್ಲವನ್ನ ಬಹಳ ವಿಜೃಂಭಣೆಯಿಂದ ವೈಭವಯುತವಾಗಿ ನಾಡಿಗೆ ಪರಿಚಯಿಸುವ ಒಂದು ವೈಶಿಷ್ಟ್ಯಪೂರ್ಣವಾದ ಆಚರಣೆ. ದಸರಾ ಬಂತೆಂದರೆ ಮೈಸೂರಿನಲ್ಲಿ 2 ತಿಂಗಳ ಮುಂದೆಯೇ ಹಬ್ಬದ ವಾತಾವರಣ ಕಳೆಗಟ್ಟುತ್ತದೆ. 9 ದಿನಗಳ ಕಾಲ ನಡೆಯುವ ನವರಾತ್ರಿಗೆ 10ನೆಯ ದಿನದಂದು ವಿಜಯದಶಮಿಯೊಂದಿಗೆ ಜಂಬೂ ಸವಾರಿಯಲ್ಲಿ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯನ್ನ ಮೆರವಣಿಗೆ ಮಾಡಿ ಬನ್ನಿಮಂಟಪಕ್ಕೆ ತಲುಪುವುದರೊಂದಿಗೆ ಕೊನೆಗೊಳ್ಳುತ್ತದೆ. ಆದರೆ ದಸರಾ ನಿಜಕ್ಕೂ ಆರಂಭವಾಗೋದು ಕಾಡಿನಿಂದ ನಾಡಿನತ್ತ ಎಂದರೆ ಮೈಸೂರಿಗೆ ಗಜಪಡೆ ಆಗಮನದಿಂದ. ಪ್ರತಿ ವರ್ಷದಂತೆ ವೀರನಹೊಸಹಳ್ಳಿಯಲ್ಲಿ ಆನೆಗಳಿಗೆ ಗಜಪಯಣ ಆರಂಭವಾಗಿ ಮೈಸೂರಿನ ಅರಣ್ಯ ಭವನದಲ್ಲಿ ಬೀಡು ಬಿಟ್ಟು ನಂತರ ಸಾಂಪ್ರದಾಯಿಕವಾಗಿ ಮೈಸೂರಿನ ರಾಜಬೀದಿಗಳಲ್ಲಿ ಹೆಜ್ಜೆ ಹಾಕಿ ಅರಮನೆ ತಲುಪುತ್ತೆ. ಅರಮನೆಯ ಮುಖ್ಯ ದ್ವಾರವಾದ ಜಯಮಾರ್ತಾಂಡ ದ್ವಾರದಲ್ಲಿ ಸಕಲ ಗೌರವಗಳನ್ನು ಸಮರ್ಪಿಸಿ ದಸರಾ ಆರಂಭಕ್ಕೆ ಮುನ್ನುಡಿ ಬರೆಯಲಾಗುತ್ತೆ. ಅಲ್ಲಿಂದ ಗಜಪಡೆಯು ಅರಮನೆಯಲ್ಲಿ ಬೀಡು ಬಿಡುತ್ತೆ. ದಸರಾ ಗಜಪಡೆಗೆ ಅರಮನೆಯಲ್ಲಿ ರಾಜಾತಿಥ್ಯ. ಕಾಡಿನಲ್ಲಿ ಬಿದಿರು ಎಲೆ ಸೊಪ್ಪು ತಿನ್ನುತ್ತಾ ಜೀವನ ಕಳೀತಾ ಇದ್ದ ಆನೆಗಳಿಗೆ ದಸರಾ ಮುಗಿದು ಕಾಡಿಗೆ ಮರಳುವವರೆಗೂ ಮೃಷ್ಟಾನ್ನ ಭೋಜನ. ಪ್ರತಿನಿತ್ಯ ಪೌಷ್ಟಿಕ ಆಹಾರ, ಕಬ್ಬು, ಬೆಲ್ಲ, ಬೇಯಿಸಿದ ಕಾಳುಗಳು ಎಲ್ಲವನ್ನ ನೀಡಲಾಗುತ್ತೆ. ಅಷ್ಟೇ ಅಲ್ಲದೆ ಪ್ರತಿನಿತ್ಯವೂ ತಾಲೀಮನ್ನು ಕೂಡ ಮಾಡಿಸಲಾಗುತ್ತೆ. ಕಾಡಿನಲ್ಲಿ ಆರಾಮಾಗಿ ಓಡಾಡಿಕೊಂಡು ಇದ್ದ ಆನೆಗಳು ನಾಡಿನ ವಾತಾವರಣಕ್ಕೆ ಹೊಂದಬೇಕಾದ್ರೆ ತಾಲೀಮು ಅನಿವಾರ್ಯ ಎಂದರೆ ತಪ್ಪಾಗುವುದಿಲ್ಲ. ಇನ್ನು ತಾಲೀಮಿನಲ್ಲಿ ಪ್ರತಿದಿನವೂ ಎಲ್ಲ ಆನೆಗಳನ್ನು ಅಂಬಾರಿ ಸಾಗುವ ಮಾರ್ಗದಲ್ಲಿ ವಾಕ್ ಮಾಡಿಸಲಾಗುತ್ತೆ. ಇದು ಆರಂಭದ ಕೆಲ ದಿನಗಳವರೆವಿಗೂ ನಡೆಯುತ್ತದೆ. ನಂತರ ಮರದ ಅಂಬಾರಿಯನ್ನ ಕಟ್ಟಿ ತಾಲೀಮನ್ನ ಮಾಡಲಾಗುತ್ತೆ. ಇದಾದ ಬಳಿಕ ಸಿಡಿಮದ್ದು ತಾಲೀಮನ್ನ ಕೂಡ ಆನೆಗಳಿಗೆ ನೀಡಲಾಗುತ್ತೆ. ಎಲ್ಲವನ್ನ ಆರಂಭಿಸಿ ದಸರಾ ಉತ್ಸವಕ್ಕೆ ಆನೆಗಳನ್ನ ತಯಾರಿ ಮಾಡಲಾಗುತ್ತೆ. ತಾಲೀಮು ಒಂದೆಡೆಯಾದರೆ ದಸರಾ ಜಂಬೂ ಸವಾರಿಗೆ ಆನೆಗಳ ಅಲಂಕಾರ ಮತ್ತೊಂದು ಆಕರ್ಷಣೆ. ಬಣ್ಣ ಬಣ್ಣಗಳ ಚಿತ್ತಾರ, ರಾಜಲಾಂಛನದೊಂದಿಗಿನ ಸಿಂಗಾರ, ಆನೆಗಳ ವಸ್ತ್ರಾಲಂಕಾರ ಎಲ್ಲವೂ ಕಣ್ಣಿಗೆ ಹಬ್ಬವಾಗಿರುತ್ತೆ. ಇನ್ನು ಜಂಬೂ ಸವಾರಿಯಂದು ಮಧುವಣಗಿತ್ತಿಯಂತೆ ಅಲಂಕೃತವಾದ ಆನೆಗಳಿಗೆ ಅಂಬಾರಿ ಕಟ್ಟುವ ಸಾಹಸಮಯ ಕ್ಷಣ ಮನಸೋರೆಗೊಳಿಸುವುದಂತೂ ಗ್ಯಾರಂಟಿ. ಈ ರೀತಿಯಾಗಿ ಸಿಂಗಾರಗೊಂಡು ಹೊನ್ನ ಅಂಬಾರಿಯ ಹೊತ್ತು ಅರಮನೆಯಂಗಳದಲ್ಲಿ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯನ್ನ ಸ್ವರ್ಣಾಂಬಾರಿಯಲ್ಲಿ ಕೊಳ್ಳಿಸಿಕೊಂಡು ಸಾಂಸ್ಕೃತಿಕ ನಗರಿ ಮೈಸೂರಿನ ರಾಜಬೀದಿಗಳಲ್ಲಿ ಸಾಗುತ್ತದೆ. ಈ ಮೆರವಣಿಗೆಯಲ್ಲಿ ಕಲಾತಂಡಗಳು ಕಲೆಯ ಪ್ರದರ್ಶನದೊಂದಿಗೆ ಮುಂದೆ ಸಾಗುತ್ತಿದ್ದರೆ ಅಂಬಾರಿ ಹೊತ್ತ ಆನೆ ಹಿಂದೆ ಉಳಿದೆಲ್ಲ ಆನೆಗಳು ಗಜಗಾಂಭೀರ್ಯದಲ್ಲಿ ಹೆಜ್ಜೆ ಹಾಕುತ್ತವೆ. ಈ ದೃಶ್ಯವು ನಿಜಕ್ಕೂ ಇಂದ್ರನ ಆಸ್ಥಾನದ ಒಡ್ಡೋಲಗಕ್ಕೆ ಕಿಚ್ಚು ಹಚ್ಚುವಂತಿರುತ್ತದೆ. ಹೀಗೆ ಸಾಗಿದ ಮೆರವಣಿಗೆಯು ರಾಜಬೀದಿಗಳಲ್ಲಿ ಲಕ್ಷಾಂತರ ಮಂದಿಗಳ ಮನಸ್ಸನ್ನ ಸೂರೆಗೊಳಿಸಿ ಬನ್ನಿ ಮಂಟಪದ ಬಳಿ ಅಂತ್ಯವಾಗುತ್ತೆ. ಇಲ್ಲಿಗೆ ಗಜಪಡೆ ತನ್ನ ಹೆಗಲ ಮೇಲಿನ ಜವಾಬ್ದಾರಿಯನ್ನ ತಾಯಿ ಚಾಮುಂಡೇಶ್ವರಿಯನ್ನ ಹೊತ್ತ ಅಂಬಾರಿಯನ್ನು ಕೆಳಗಿಳಿಸುವುದರೊಂದಿಗೆ ಕೊನೆಗೊಳಿಸುತ್ತೆ. ನಂತರ ಮತ್ತೆ ಅರಮನೆಯಂಗಳಕ್ಕೆ ಬಂದು ಫುಲ್ ರಿಲ್ಯಾಕ್ಸ್ ಮೂಡ್ನಲ್ಲಿ ಕೆಲ ದಿನಗಳು ಅರಮನೆ ಅಂಗಳದಲ್ಲಿದ್ದು ನಂತರ ತಮ್ಮ ಸ್ವಂತ ಶಿಬಿರಕ್ಕೆ ಗಜಪಡೆ ಮರಳುತ್ತೆ. ಹೀಗೆ ನಮ್ಮೆಲ್ಲರ ದಸರಾ ಪ್ರಮುಖ ಅತಿಥಿಗಳು ತಮ್ಮ ಕಾರ್ಯವನ್ನು ಜವಾಬ್ದಾರಿಯುತವಾಗಿ ಮುಗಿಸಿ ನಾವಿನ್ನೂ ಬರುತ್ತೇವೆ, ಮುಂದಿನ ದಸರೆಯಲ್ಲಿ ಸಿಗೋಣ ಎನ್ನುವಂತೆ ತಮ್ಮ ಜಾಗದ ಜಾಡು ಹಿಡಿಯುತ್ತವೆ. ಇತ್ತ ಮೈಸೂರಿನಲ್ಲಿ ನೆಂಟರು ಬಂದ ಹೋದ ನಂತರದ ಮೌನ 1-2 ದಿನಗಳವರೆಗೂ ಮೈಸೂರನ್ನ ಕೂಡ ಆವರಿಸಿರುತ್ತೆ.